ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೈ ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಮಾಡಿದೆ ಬಿಜೆಪಿ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿಯೋಕೆ ಬಿಜೆಪಿ ತಂತ್ರವನ್ನ ಮಾಡಿದೆ. ಈಗಾಗಲೇ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ, ವಾಕ್ ಸಮರವನ್ನ ಈ ವಿಚಾರದಲ್ಲಿ ನಡೆಸ್ತಾ ಇದೆ ಬಿಜೆಪಿ ಪಾಳ್ಯ. ಸಿಎಂ ಡಿಸಿಎಂ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರದ ಬಾಣ ಪ್ರಯೋಗಕ್ಕೆ ಕಮಲ ಪಾಳ್ಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತೆ. ಪ್ರಜ್ವಲ್ ಪ್ರಕರಣದಿಂದ ಮುಜುಗರಕ್ಕೆ ಒಳಗಾಗಿದ್ದಂತಹ ಮೈತ್ರಿ ಪಡೆಗೆ ಇದೀಗ ಈ ಭ್ರಷ್ಟಾಚಾರದ ವಿಚಾರ ಅಸ್ತ್ರವಾಗಿ ಲಭ್ಯವಾಗಿದೆ. ಇದನ್ನ ಬಹಳ ಸ್ಟ್ರಾಂಗ್ ಆಗಿ ಕೌಂಟರ್ ಅಟ್ಯಾಕ್ ಮಾಡಬೇಕು ರಾಜ್ಯ ಸರ್ಕಾರದ ವಿರುದ್ಧ ಅಂತ ಹೇಳಿ ಕಮಲ ಪಾಳ್ಯ ಪ್ಲಾನ್ ಅನ್ನ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಪ್ರಜ್ವಲ್ ಪ್ರಕರಣದಿಂದ ಅನಿವಾರ್ಯವಾಗಿ ಮುಜುಗರಕ್ಕೆ ಒಳಗಾಗಬೇಕಾದಂತಹ ಸನ್ನಿವೇಶ ಕೇವಲ ಜೆಡಿಎಸ್ ಮಾತ್ರ ಆಗಿಲ್ಲ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಂತಹ ಕಾರಣಕ್ಕೆ ಬಿಜೆಪಿಯು ಆ ಮುಜುಗರವನ್ನ ಎದುರಿಸಬೇಕಾದಂತಹ ಸನ್ನಿವೇಶ ಎದುರಾಗ್ಬಿಡ್ತು. ಆದ್ರೆ ಈಗ ಮತ್ತೊಂದು ಅಸ್ತ್ರ ಬಿಜೆಪಿ ಕೈಗೆ ಲಭ್ಯವಾಗಿದೆ, ಅದು ವಾಲ್ಮೀಕಿ ನಿಗಮದ ಹಗರಣದ ವಿಚಾರ. ಯಾವ ರೀತಿ ಇದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಕಮಲ ಪಾಳ್ಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಗಮನಿಸಬಹುದು. ನೋಡಿ, ಯಾವಾಗ ಮೈತ್ರಿ ಆಗುತ್ತೋ, ಮೈತ್ರಿ ಬಳಿಕ ಪ್ರಜ್ವಲ್ ಪ್ರಕರಣಗಳು ಹೊರಬರುತ್ತೋ, ಎಲ್ಲೋ ಒಂದ್ ಕಡೆ ಮೈತ್ರಿ ನಾಯಕರಲ್ಲ, ಅದರಲ್ಲೂ ಕೂಡ ಬಿಜೆಪಿ ನಾಯಕರು ರಾಜ್ಯದಿಂದ ಹಿಡಿದು ದೇಶದ ಪ್ರತಿಯೊಂದು ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವ ನಾಯಕರು ಕೂಡ ಮಾತಾಡ್ಲಿಕ್ಕೆ ಮುಂದೆ ಬರ್ತಾ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಮುಜುಗರ ಆಗಿತ್ತು. ಕಾರಣ ಏನು ಅಂತಂದ್ರೆ, ನಾವು ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ, ಆದ್ರೆ ಈ ಪ್ರಜ್ವಲ್ ಪ್ರಕರಣ ನಮ್ಗೆಲ್ಲ ಒಂದ್ ಕಡೆ ಕಪ್ಪು ಚುಕ್ಕೆ ಆಗ್ತಿರೋ ಅನ್ನೋದು ಕೂಡ ಒಂದಷ್ಟು ಸಂದೇಶ ಕೂಡ ಹೊರಬಂದಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಯಾವಾಗ ಈ ವಾಲ್ಮೀಕಿ ನಿಗಮದಲ್ಲಿ ಒಂದಷ್ಟು ಭ್ರಷ್ಟಾಚಾರಗಳು ಹೊರಬಂತೋ, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಈಗಾಗಲೇ ಸಿಡಿದೆದ್ದಿದ್ದಾರೆ. ಜೊತೆಗೆ ಈ ವಾಲ್ಮೀಕಿ ನಿಗಮದಲ್ಲಿರುವಂತಹ ಭ್ರಷ್ಟಾಚಾರ ಇದೆಯಲ್ಲ, ಕೇವಲ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಶಿವಕುಮಾರ್ ಅವರ ಒಂದಷ್ಟು ಮುಖಭಂಗವನ್ನ ಮಾಡಲಿಕ್ಕೆ, ಮುಜುಗರವನ್ನ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ತಯಾರಾಗಿದ್ದಾರೆ. ನಾವು ಹಿಂದಿನ ಸರ್ಕಾರದಲ್ಲಿ ಗಮನಿಸಬಹುದು. ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಯಾವ ರೀತಿ ಅಂದ್ರೆ ಈಶ್ವರಪ್ಪನವರ ರಾಜೀನಾಮೆ ಹೇಗೆಲ್ಲ ಕೇಳಿದ್ರು, ಜೊತೆಗೆ ಆ ರಾಜೀನಾಮೆ ಬಳಿಕ ಎಷ್ಟೆಲ್ಲ ಬೆಳವಣಿಗೆಗಳಾಯಿತು, ಅದೇ ಮಾದರಿಯ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧವಾಗಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಒಂದು ಗಮನಿಸಬಹುದು. ನೋಡಿ, ನಾಗೇಂದ್ರ ಅವರ ರಾಜೀನಾಮೆಗೆ ಈಗಾಗಲೇ ಸಿದ್ಧತೆಗಳು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದ್ರು ಕೂಡ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ಲೇಬೇಕು, ಕೊಡದಿದ್ರು ಅವಮಾನ, ಕೊಟ್ಟರು ಅವಮಾನ. ಈಗ ನೋಡಿ, ನಾಗೇಂದ್ರ ಅವರು ನೇರವಾಗಿ ರಾಜೀನಾಮೆ ಕೊಟ್ರೆ ಅದಕ್ಕೆ ಕಾರಣ ಯಾರು? ಸಿದ್ದರಾಮಯ್ಯ ಅವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ. ಈ ರೀತಿಯಾದಂತಹ ಒಂದು ಸಂದೇಶವನ್ನ ರವಾನೆ ಆಗುತ್ತೆ. ಅಕಸ್ಮಾತ್ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೂ ಕೂಡ ಇದೇ ಭ್ರಷ್ಟಾಚಾರವನ್ನ ಜನರ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಈಗಾಗಲೇ ಬಿಜೆಪಿ ಜೂನ್ 6ರ ತನಕ ಗಡುವು ಕೊಟ್ಟಿದೆ ಸ್ಪಷ್ಟವಾಗಿ. ಅಕಸ್ಮಾತ್ 5ರವರೆಗೂ ಕಾದು 6ನೇ ತಾರೀಕು ಕೂಡ ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಸಿದ್ದರಾಮಯ್ಯರ ವಿರುದ್ಧ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಒಂದು ಪ್ರತಿಭಟನೆಗೆ ತಯಾರಿ ಕೂಡ ಮಾಡ್ಕೊಂಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಒಂದು ರಾಜೀನಾಮೆ ಬಳಿಕ ಈ ಸರ್ಕಾರ ನೋಡಿ ಒಬ್ಬ ಅಧಿಕಾರಿಯನ್ನ ಬಲಿ ಪಡೆದಿದೆ. ಈ ರೀತಿಯಾದಂತಹ ಒಂದು ಸಂದೇಶವನ್ನ ರಾಜ್ಯಾದ್ಯಂತ ಪ್ರಸಾರ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡಿಕೊಂಡಿದೆ. ಕೇವಲ ನಾಗೇಂದ್ರ ಅವರಿಗೆ ಅಧಿಕಾರಿಗಳಿಗೆ ಒಂದಷ್ಟು ಸಂದೇಶ ಕೊಟ್ರ, ಅಥವಾ ನಾಗೇಂದ್ರ ಅವರಿಗೆ ನೇರವಾಗಿ ಮೌಖಿಕವಾಗಿ ಸಿದ್ದರಾಮಯ್ಯ ಅವರು ಒಂದಷ್ಟು ಸಂದೇಶವನ್ನ ನೀಡಿದ್ರ, ಈ ರೀತಿಯಾದಂತಹ ಘಟನೆಗೆ ಒಂದಷ್ಟು ಅಸ್ತ್ರವಾಗಿ ಈಗಾಗಲೇ ಬಿಜೆಪಿಗೆ ಸಿಕ್ಕಿರುವಂತದ್ದು. ಹೀಗಾಗಿ ವಾಲ್ಮೀಕಿ ನಿಗಮದ ಈ ಭ್ರಷ್ಟಾಚಾರ ಅಲೆ ಅಸ್ತ್ರ ಇದೆಯಲ್ಲ, ಸಂಪೂರ್ಣವಾಗಿ ಮುಂದಿನ ಚುನಾವಣೆ ಇರಬಹುದು, ಜೊತೆಗೆ ಒಂದಷ್ಟು ಸರ್ಕಾರದ ಆಡಳಿತದ ವೈಖರಿ ಇದೆಯಲ್ಲ, ಅದನ್ನ ಜನರ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಗಡುವು ಕೂಡ ಕೊಟ್ಟಿದ್ದಾರೆ, ರಾಜೀನಾಮೆ ಕೂಡ ಕೇಳ್ತಾ ಇದ್ದಾರೆ. ಇದರ ಸಂಪೂರ್ಣ ಮುಜುಗರ, ಮುಖಭಂಗ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮಾಡಬೇಕು. ಈ ರೀತಿಯಾದಂತಹ ತಯಾರಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.